ಇದು ಸತ್ಯದ ಬೆಳಕು. ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡಿಗೇರ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ವಡವಡಗಿ ಗ್ರಾಮದ ಜೆಜೆ ಪದವಿ ಪೂರ್ವ ಮಹಾವಿದ್ಯಾಲಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಧುರ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಜರುಗಿತು. 2022ನೇ ಸಾಲಿನ 7ನೇ ವರ್ಗದ, 2025ನೇ ಸಾಲಿನ SSLC ಹಾಗೂ 2008ನೇ ಸಾಲಿನ PUC ವಿದ್ಯಾರ್ಥಿನಿಯರಿಂದ ಅದ್ಧೂರಿ ಕಾರ್ಯಕ್ರಮ ಜರುಗಿತು. ಎಲ್ಲ ಶಿಕ್ಷಕರ ಬಳಗಕ್ಕೆ ಹೂಮಳೆ ಸುರಿಯುತ್ತಾ ವೇದಿಕೆಗೆ ಬರಮಾಡಿಕೊಂಡರು. ಶಿಕ್ಷಕರ ಬಳಗದಿಂದ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಈ ಕಾರ್ಯಕ್ರಮವನ್ನು ಶ್ರೀ SP ಬಿರಾದರ್ ಅವರು ಉದ್ಘಾಟಿಸಿದರು. ಶ್ರೀ ಶೇಷಾಚಲ್ ಹವಾಲ್ದಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು. ವಡವಡಗಿ ಗ್ರಾಮದ ಜೆಜೆ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಡವಡಗಿಯಲ್ಲಿ ಕಲಿತಂಥ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗ ಭಾರತೀಯ ಸೈನ್ಯದಲ್ಲೇ ಕೆಲಸ ಮಾಡುತ್ತಿದ್ದಾರೆ ಮತ್ತು ವಿವಿಧ ಇಲಾಖೆಯಲ್ಲಿ ಉನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದು ನಮ್ಮ ಗ್ರಾಮಕ್ಕೆ ಹೆಮ್ಮೆಯ ಗೌರವವಿದೆ ಎಂದು ಹೇಳಿದರು. ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವಾಗ ಭಾವುಕರಾಗಿ ಕಣ್ಣೀರು ಹಾಕಿದರು. ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವೇದಿಕೆಯ ಮೇಲೆ ಸನ್ಮಾನಿಸಿ ಗೌರವಿಸಿ ಶಿಕ್ಷಕರ ಪಾದಗಳಿಗೆ ನಮಸ್ಕರಿಸಿದರು. ಈ ಸಂದರ್ಭದಲ್ಲಿ ವಡವಡಗಿ ಗ್ರಾಮದ ವೀರ ಯೋಧರಾದ ಮಲ್ಲಿಕಾರ್ಜುನ್ ಗಂಗಶೆಟ್ಟಿ, ಮುತ್ತು ಮುದ್ನಾಳ್, ರಮೇಶ್ ತಮ್ದಡ್ಡಿ ಈ ಯೋಧರಿಗೆ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಗೆಳೆಯರ ಬಳಗದಿಂದ ಸನ್ಮಾನಿಸಲಾಯಿತು. ಈ ಗುರುವಂದನಾ ಕಾರ್ಯಕ್ರಮಕ್ಕೆ ವಡವಡಗಿ ಗ್ರಾಮದ ಅನೇಕ ಗಣ್ಯರು, ಮಹಿಳೆಯರು, ಮಕ್ಕಳು ಭಾಗವಹಿಸಿದ್ದರು. ವಜ್ರಾಕ್ಷ ನ್ಯೂಸ್ ರಿಪೋರ್ಟ್, ಬಂದೇನವಾಜ್ ಕೋಳ್ಯಾಳ. ವಿದ್ಯಾದದಾತಿ ವಿನಯಂ ವಿನಯಾದದಾತಿ ಪಾತ್ರತಂ ಧನಂ ಆಪ್ರತಿ ದಾನ ಧರ್ಮಂ ತಥಾ ಸುಖ ಅಂತ ಹೇಳಿ ನಮ್ಮ ಶೇಷಾಚಲ ಸರ್ ನನಗೆ ಕೈ ಹಿಡಿದು ನಡೆಸಿದಂಥ ಮಹಾನ್ ವ್ಯಕ್ತಿ. ಯಾಕಂತಂದರೆ ಇದ್ರ ಮನೆ ನಮ್ಮದು, ಅವ್ರದ್ದು. ನಮ್ಮ ತಂದೆ ಅವ್ರಿಗೆ ಬಹಳಷ್ಟು ಸಮೀಪ ಅಂಥೇಳಿ ಹೇಳ್ತೀನಿ. ನಾನು SK ಕಾಲೇಜ್ನಲ್ಲಿ ಹೈಸ್ಕೂಲಲ್ಲಿ ಓದುವಾಗ ಅವ್ರ ಕಾಲೇಜ್ ಉಪನ್ಯಾಸಕರು ಅವರಾಗಿ ಕುಣ ಹಿಡಿದ್ರು, ಬ್ಯಾಕ್ವರ್ಡ್ ಸರ್ ಮಗಳಲ್ಲ ನೀನು ಅಂತೇಳಿ. ಯಾಕಂತಂದರೆ ನಾವು ನಿಮ್ಮನ್ನು ಗುರುತಿಸ್ಬೋದು. ನನಗೆ 60 ವರ್ಷ ಆಗಕ್ಕೆ ಬಂದವು. ನಮ್ಮ ಗುರುಗಳನ್ನು ನನ್ನ ಗುರುತಿಸ್ಯಾರಂತಂದ್ರೆ ಇದಕ್ಕಿಂತ ಶ್ರೇಷ್ಠ ಗುರುಗಳನ್ನು ಪಡಿತಕ್ಕಂಥ ಭಾರತ ದೇಶ ಯಾವುದಿದೆ? ಆದ ಕಾರಣ ನಾವು ಏನೂ ಬೇಡ, ಶಿಸ್ತನ್ನು ಕಲಿಸ್ಕೊಡ್ಬೇಕು. ನಾನು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಬಂದಿದ್ದೀನಿ. ಆದರೆ ಇವತ್ತಿನ ಅವಧಿಯಲ್ಲಿ ಒಂದು ಏನು ಸಿದ್ದೇಶ್ವರಪ್ಪರು ಪ್ರವಚನ ಮಾಡಾಗ ಒಂದು ಚೂ ಅಂತಿದ್ದಿಲ್ಲ ಅಂತ ಗುಬ್ಬಿ ಮಾತಾಡಬೇಕಾದ್ರೂ ಅವ್ರ ಅಪ್ಪಣೆಯನ್ನು ತೆಗೆದುಕೊತಿದ್ರಂತ. ಅಂಥ ಗುರುಗಳ ನೆಲದಲ್ಲಿ ಬೆಳೆದಂಥ ನಾವುಗಳೆಲ್ಲ ಪವಿತ್ರವಾದಂಥ ವಡವಡಗಿ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ಸಂಘಟನೆಗೊಂಡಂಥ ಮಾತೃವಂದನಾ ಕಾರ್ಯಕ್ರಮವನ್ನು, ಆಮೇಲೆ ಮಾತೃ ವಂದನೆಯೊಂದಿಗೆ ಇಲ್ಲಿ ಗುರುವಂದನೆ ಅಂತ ಹೇಳಿ ಹೆಚ್ಚಿನ ರೀತಿಯಲ್ಲಿ ನನ್ನ ಮುದ್ದು ಮಕ್ಕಳು ಕೂಡಿದ್ದೀರಿ. ಇದು ಸ್ವರ್ಗಕ್ಕೆ ಯಾರು ಹೋಗ್ತೀರಿ, ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದಾಗ ನಾನು ಹೋಗಂಗಿಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರ. ಆದ್ರೆ ಕನಕದಾಸರು ಏನು ಮಾಡಿರ್ತಾರಪ್ಪ ಅಂದ್ರೆ ಸುಮ್ಮನೆ ಕುತ್ಕೊಂಡಿರ್ತಾರ. ಅವಾಗ ಗುರುಗಳು ಏನು ಮಾಡ್ತಾರ, ಎದ್ದು ನಿಂತ್ಕೋಪ್ಪ, ಸ್ವರ್ಗಕ್ಕೆ ನಾನು ಹೋಗ್ತೀನಿ ಅನ್ನೋದು ಕೇಳ್ತಾರ. ಅವಾಗ ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಅವ್ರ ಶಿಷ್ಯ ಎದುರು ಎಷ್ಟು ದಿಟ್ಟ ನಿರ್ಧಾರ ಅವ್ರದ್ದು. ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ ಅವಾಗ ಅವ್ರು ಕೇಳ್ತಾರೆ ಗುರುಗಳು ಅವ್ರಿಗೆ, ನಾನು ಯಾಕೆ ಹೋಗಂಗಿಲ್ಲಪ್ಪ, ಯಾಕೆ ಹೋಗಂಗಿಲ್ಲ ಅಂದ್ರೆ ಗುರುಗಳೇ ನಾನು ಅನ್ನುವಂಥ ಅಹಂ ಹೋಯ್ತಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಿ. ಅದಕ್ಕೆ ಮೊದಲು ಮನುಷ್ಯನಂತಿರುವಂಥ ಏನು ಹೋಗ್ಬೇಕು ಅಂದ್ರೆ ಅಹಂ ಹೋಗ್ಬೇಕು. ನಮಸ್ಕಾರಗಳನ್ನು ಅರ್ಪಿಸುತ್ತಾ ಹಾಗೂ ನನ್ನ ಎಲ್ಲ ಸ್ನೇಹಿತೆಯರಿಗೂ ಹಾಗೂ ನನ್ನ ಎಲ್ಲ ಸಂಗಡಿಗರಿಗೂ ಮಧ್ಯಾಹ್ನದ ಶುಭ ವಂದನೆಗಳನ್ನು ಅರ್ಪಿಸುತ್ತಾ, ಸಮಯದ ಅಭಾವ ಇರೋದ್ರಿಂದ ಮಾತಾಡೋಕೆ ನನಗೆ ಮೊದಲು ಅವಕಾಶ ಕೊಟ್ಟಿರಲಿಲ್ಲ. ಆಮೇಲೆ ಮತ್ತೆ ನಾನು ಮೊದಲೇ ಹೇಳಿರೋದ್ರಿಂದ ಮತ್ತೆ ಕರೆದು 1-2 ನಿಮಿಷ ಮಾತಾಡಂತಂದ್ರು. ನನ್ನ ಪರಿಚಯ ಜಾಸ್ತಿ ಜನರಿಗೆ ಇರ್ಲಕ್ಕಿಲ್ಲ. ಯಾಕಂದ್ರೆ ನನ್ನ ಸ್ನೇಹಿತರೊಂದಿಗೆ ನಾನು ಇಲ್ಲಿ ಕಲ್ತಿರೋದು ತುಂಬ ಕಡಿಮೆ ಸಮಯ. ನಾನು 1ರಿಂದ 3ನೇ ತರಗತಿ ಮಾತ್ರ ಇಲ್ಲೇ ಕಲಿತೆ. ಆಮೇಲೆ ಅನಿವಾರ್ಯ ಕಾರಣಗಳಿಂದ ಬೇರೆ ಶಾಲೆಗೆ ಹೋಗ್ಬೇಕಾಯ್ತು. ಆಮೇಲೆ ಮತ್ತು 10ನೇ ತರಗತಿಯಲ್ಲಿ ಒಂದು 6 ತಿಂಗಳು ಮಾತ್ರ ನನ್ನ ದಾಖಲಾತಿ ಇರಲಿಲ್ಲ. ಹಾಗೆ ನನ್ನ ಶಿಕ್ಷಕರ ವಿನಂತಿ ಮೇರೆಗೆ ಒಂದು 6 ತಿಂಗಳು ನಾನು ಇಲ್ಲಿ ಕಲಿತೆ. ಹೀಗಾಗಿ ಹೆಚ್ಚಿನ ಸಹಪಾಠಿಗಳನ್ನು ಜಾಸ್ತಿ ಪರಿಚಯ ಇರಲಿಲ್ಲ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಾನು ಹೆಂಗೆ ಬರ್ದಪ್ಪ ಅಂದೆ. ನನ್ನ ಎಲ್ಲ ಸಂಗಡಿಗರು, ನನ್ನ ಸ್ನೇಹಿತರು ಫೋನ್ ಮಾಡಿ, ಇಲ್ಲ ನೀನು ಎಷ್ಟೇ ಪರಿಚಯ ಇರಲಿ, ಸ್ವಲ್ಪ ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ಭಾಗವಹಿಸೋದು. ಅದಕ್ಕೆ ನಾನೇನಾರ ಆ ಕಾರ್ಯಕ್ರಮಕ್ಕೆ ಇವತ್ತೇನಾರ ನಾನು ಬಂದಿರಲಿಲ್ಲ ಅಂದ್ರೆ ಒಂದು ಅದ್ಭುತವಾದ ಕ್ಷಣವನ್ನು ಮಿಸ್ ಮಾಡ್ಕೋತಿದ್ದೆ, ಒಂದು ಅದ್ಭುತವಾದ ಒಂದು ಅವಕಾಶನ ಕಳ್ಕೊತಿದ್ದೆ ಅಂತ ಹೇಳಿ ನನಗೆ ಅನ್ಸಾಕತ್ತೈತಿ. ನಾನು ಜಾಸ್ತಿ ಮಾತಾಡಲ್ಲ, ಒಂದೆರಡು ವಿಷಯಗಳನ್ನು ಮಾತ್ರ ಹೇಳ್ತೀನಿ. ಆವಾಗಲೇ ಬಿರಾದರ್ ಸರ್ ಅವರು ಒಂದು ವೇದಿಕೆ ಮೇಲೆ ಸ್ವಾಗತವನ್ನು ಬಯಸುವ ಹೊತ್ನಾಗ ಒಂದೇ ಒಂದು ಮಾತು ಹೇಳತ್ತಿದ್ರು. ಎಲ್ಲರ ಹೆಸರನ್ನ ಹೇಳಿ ವೇದಿಕೆಗೆ ಸ್ವಾಗತ ಬಯಸುವ ಹೊತ್ನಾಗ ಜಿನ್ನೂಸ್ ಅವ್ರ ಹೆಸರು ಹೇಳಿ ಮುಂದೆ ನಾನು ವಿದ್ಯಾರ್ಥಿ ಅಂತಂದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳಕತ್ತೀನಿ ಅಂತಂದ್ರೆ, ಗುರುಗಳಿಗೆ ನಮಗೆ ಎಷ್ಟು ಗುರುಗಳ ಮೇಲೆ ನಮ್ಗೆ ಭಕ್ತಿ ಇರ್ತದೋ, ವಿದ್ಯಾರ್ಥಿ ಅಂತ ಹೇಳಿ ನಮ್ಮ ಮೇಲೆ ಅವ್ರಿಗೆ ಅದಕ್ಕಿಂತ ಹೆಚ್ಚು 10 ಪಟ್ಟು ವಿದ್ಯಾರ್ಥಿ ಅನ್ನೋ ಹೆಮ್ಮೆ ಇರ್ತದ. ಅದೇ ಒಂದು ಗುರು ಅಂತ ಹೇಳ. ವಜ್ರಾಕ್ಷ ನ್ಯೂಸ್, ಇದು ಸತ್ಯದ ಬೆಳಕು.